ಹಾಯ್ ಎಲ್ರಿಗೂ ನಮಸ್ತೆ. ನಾವು 2026ನೇ ಇಸವಿಯಲ್ಲಿದ್ದೇವೆ. ನಮ್ಮ ಭಾರತೀಯರು ಚಂದ್ರಯಾನ ಮಾಡಿದ್ದಾರೆ, ಮಂಗಳಯಾನ ಮಾಡಿದ್ದಾರೆ. ಈ ಸಾಧನೆಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸಿದ್ದಾರೆ. ಆದರೆ ಇವತ್ತಿಗೂ ಕೂಡ ಒಂದು ಹೆಣ್ಣು ಮಗು ಜನಿಸಿದರೆ ಹೆಚ್ಚಿನ ಹಳ್ಳಿಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡುವಂತಹ ಮನಸ್ಥಿತಿ ಇರುವುದಿಲ್ಲ. ಹೆಣ್ಣು ಮಗು ಜನಿಸಿದರೆ ಆ ಮಗುವಿನ ತಾಯಿಯನ್ನು ಎಲ್ಲರೂ ನಿಂದನೆ ಮಾಡ್ತಾರೆ. ಈ ನಿಂದನೆ ಮಾಡುವವರಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಅನ್ನೋದು ಬೇಸರದ ಸಂಗತಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮಗುವಿನ ಲಿಂಗವನ್ನು ಡಿಸೈಡ್ ಮಾಡುವ ಫ್ಯಾಕ್ಟರ್ಸ್ಗಳು ಯಾವುದು ಅಂತ ಹೇಳಿ ತಿಳ್ಕೊಳ್ಳುವ. ಪ್ರತಿಯೊಂದು ಮನುಷ್ಯರಲ್ಲೂ ಕ್ರೋಮೋಸೋಮ್ಗಳು ಅಂತ ಇರ್ತವೆ. ಅದರಲ್ಲೂ ಸೆಕ್ಸ್ ಕ್ರೋಮೋಸೋಮ್ಗಳು ಅಂತ ಇರ್ತವೆ. ಅಂದರೆ ಅದು ಆ ಮನುಷ್ಯನ ಲಿಂಗವನ್ನು ನಿರ್ಧಾರ ಮಾಡುವಂತಹ ಕ್ರೋಮೋಸೋಮ್ಗಳು. ಮಹಿಳೆಯರಲ್ಲಿ 2 ಎಕ್ಸ್ ಕ್ರೋಮೋಸೋಮ್ಗಳು ಇರ್ತವೆ. ಹಾಗೆಯೇ ಪುರುಷರಲ್ಲಿ 1 ಎಕ್ಸ್ ಕ್ರೋಮೋಸೋಮ್ ಹಾಗೂ ಇನ್ನೊಂದು ವೈ ಕ್ರೋಮೋಸೋಮ್ ಇರುತ್ತೆ. ಯಾವಾಗ ಒಂದು ಗಂಡು ಮತ್ತು ಹೆಣ್ಣು ಸೇರಿ ಒಂದು ಮಗುವಿಗೆ ಜನ್ಮ ನೀಡ್ತಾರೋ ಮಹಿಳೆಯು 1 ಎಕ್ಸ್ ಕ್ರೋಮೋಸೋಮನ್ನಷ್ಟೇ ಕೊಡಲು ಸಾಧ್ಯ. ಯಾಕಂತ ಹೇಳಿದರೆ ಮಹಿಳೆಯರಲ್ಲಿ 2 ಕೂಡ ಇರುವಂಥದ್ದು ಎಕ್ಸ್ ಕ್ರೋಮೋಸೋಮ್ಗಳು. ಸೊ ಯಾವುದು ಕೊಟ್ಟರೂ ಕೂಡ ಅವಳು ಎಕ್ಸ್ ಅನ್ನಷ್ಟೇ ಕೊಡಬಹುದು. ಆದರೆ ಪುರುಷನಲ್ಲಿ 1 ವೈ ಮತ್ತು 1 ಎಕ್ಸ್ ಇರೋದ್ರಿಂದ ಪುರುಷ ಎಕ್ಸ್ ಕ್ರೋಮೋಸೋಮ್ ಕೊಟ್ಟರೆ ಮಹಿಳೆಯ 1 ಎಕ್ಸ್ ಕ್ರೋಮೋಸೋಮ್ನೊಂದಿಗೆ ಸೇರಿ ಅದು ಹೆಣ್ಣು ಮಗುವಾಗುತ್ತೆ. ಆದರೆ 1 ಎಕ್ಸ್ ಕ್ರೋಮೋಸೋಮ್ನ ಬದಲು ಇನ್ನೊಂದು ವೈ ಕ್ರೋಮೋಸೋಮನ್ನು ಪುರುಷನು ಕೊಟ್ಟರೆ ಆಗ ಮಹಿಳೆಯಿಂದ 1 ಎಕ್ಸ್ ಕ್ರೋಮೋಸೋಮ್ ಹಾಗೂ ಪುರುಷನ ವೈ ಕ್ರೋಮೋಸೋಮ್ ಸೇರಿ ಒಂದು ಗಂಡು ಮಗು ಜನನ ಆಗುತ್ತೆ. ನಿಮಗೆ ನಾನು ಬರೆದು ತೋರಿಸ್ತೇನೆ, ಸೊ ದ್ಯಾಟ್ ನಿಮಗೆ ಈಸಿಯಾಗಿ ಅರ್ಥ ಆಗಬಹುದು. ಸೊ ಗಂಡಸರಲ್ಲಿ 1 ಎಕ್ಸ್ ಕ್ರೋಮೋಸೋಮ್ ಮತ್ತು ಇನ್ನೊಂದು ವೈ ಕ್ರೋಮೋಸೋಮ್ ಇರುತ್ತೆ. ಹೆಂಗಸರಲ್ಲಿ 2 ಕೂಡ ಎಕ್ಸ್ ಕ್ರೋಮೋಸೋಮ್ಗಳು ಇರೋದು. ಯಾವಾಗ ಗಂಡು ಮತ್ತು ಹೆಣ್ಣು ಸೇರಿ ಇನ್ನೊಂದು ಮಗುವಿಗೆ ಜನ್ಮ ನೀಡ್ತಾರೋ ಆಗ ಮಹಿಳೆ 1 ಎಕ್ಸ್ ಕ್ರೋಮೋಸೋಮನ್ನು ಕೊಡಲು ಸಾಧ್ಯ. ಬಿಕಾಸ್ 2 ಕೂಡ ಎಕ್ಸ್ ಕ್ರೋಮೋಸೋಮ್ ಇರೋದು ಮಹಿಳೆಯರಲ್ಲಿ. ಗಂಡಸು ಎಕ್ಸ್ ಕ್ರೋಮೋಸೋಮನ್ನು ಕೊಟ್ಟರೆ ಆಗ ಅದು ಹೆಣ್ಣು ಮಗು ಆಗುತ್ತೆ. ಅದರ ಬದಲು ಮಹಿಳೆ ಎಕ್ಸ್ ಕ್ರೋಮೋಸೋಮ್ ಹಾಗೂ ಪುರುಷ ವೈ ಕ್ರೋಮೋಸೋಮ್ ಕೊಟ್ಟರೆ ಆಗ ಗಂಡು ಮಗು ಆಗುತ್ತೆ. ಸೊ ಮಗುವಿನ ಲಿಂಗವನ್ನು ಹೆಣ್ಣು ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಗಂಡ ಏನು ಕೊಡ್ತಾನೋ, ಯಾವ ಕ್ರೋಮೋಸೋಮ್ ಕೊಡ್ತಾನೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೆಣ್ಣು ಮಗುವಿನ ಜನನಕ್ಕೋಸ್ಕರ ಹೆಂಗಸರನ್ನು ಅಥವಾ ತಾಯಿಯನ್ನು ದೂರುವುದನ್ನು ನಿಲ್ಲಿಸಿ. ಇದು ಸೈಂಟಿಫಿಕ್ ಆಗಿ ಇರುವಂತಹ ಒಂದು ವಿಷಯ.